ಶೆಟ್ಟಿ ಹತ್ಯೆಯ ಬಳಿಕ ಮಂಗಳೂರು ಉದ್ವಿಗ್ನವಾಗಿತ್ತು. ಅನೇಕ ಕಡೆ ಬಂದ್ ವಾತಾವರಣ ಮಾಡಲಾಗಿತ್ತು ಮತ್ತು ಬಹಳ ಒಂದು ಸೂಕ್ಷ್ಮ ಅಂದರೆ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಕೂಡ ಇತ್ತು. ಪ್ರಮುಖವಾಗಿ ಮಂಗಳೂರು ಅನ್ನುವಂಥದ್ದೊಂದು ಪ್ರವಾಸಿ ತಾಣ. ಸಾಕಷ್ಟು ಪ್ರವಾಸಿಗರು ಮಂಗಳೂರಿಗೆ ಬರ್ತಾ ಇರ್ತಾರೆ. ಅದು ಕೂಡ ಈಗ ವೀಕೆಂಡ್ ಬೇರೆ. ಸೊ ಈಗ ಒಂದು ಸುಮಾರು 2 ದಿನಗಳ ಬಳಿಕ ಮತ್ತೆ ಈಗ ಮಂಗಳೂರು ಒಂಚೂರು ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಪ್ರಮುಖವಾಗಿ ಪ್ರವಾಸಿ ತಾಣಗಳಲ್ಲೂ ಕೂಡ ಜನಸಂಖ್ಯೆ ನಾರ್ಮಲ್ ಆಗಿ ಇದೆ. ಪ್ರವಾಸಿಗರು ಕೂಡ ಮಂಗಳೂರು ಭಾಗಕ್ಕೆ ಬರ್ತಾ ಇದ್ದಾರೆ. ಅಂದರೆ ಕಳೆದ 2 ದಿನ ಏನಿತ್ತು ಬಹಳ ಒಂದು ಆತಂಕಕಾರಿಯಾದಂಥ ಸಿಚುವೇಶನ್ ಇತ್ತು. ಅಲ್ಲಲ್ಲಿ ದಾಳಿಗಳು ನಡೆಯುವಂಥದ್ದು, ಒಂದು ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬಂದಿತ್ತು. ಪರಿಸ್ಥಿತಿ ಬಹಳ ಒಂಚೂರು ಸೂಕ್ಷ್ಮವಾಗಿತ್ತು, ಸೆನ್ಸಿಟಿವ್ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಮಂಗಳೂರಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸಬಹುದು. ಇಲ್ಲಿನ ಒಂದು ಪ್ರವಾಸಿ ತಾಣಗಳಲ್ಲಿ ಚಟುವಟಿಕೆಗಳು ಸ್ಥಗಿತವಾಗಬಹುದು, ಸ್ತಬ್ಧವಾಗಬಹುದು ಅನ್ನುವಂಥ ಒಂದು ಆತಂಕ ಕೂಡ ಇತ್ತು. ಆದರೆ ಈ ನಡುವೆ ಈಗ ಪ್ರವಾಸಿಗರ ಸಂಖ್ಯೆ ಅನ್ನುವಂಥದ್ದು ನಾರ್ಮಲ್ ಆಗಿ ಇದೆ. ಈಗ ಇದು ಮಂಗಳೂರಿನ ಪಣಂಬೂರು ಬೀಚ್. ಇದು ದೇಶ ವಿದೇಶದಿಂದಲೂ ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾ ಇರ್ತಾರೆ. ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೂ ಕೂಡ ಈಗ ಬೆಳಗಿನ ಜಾವ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾರ್ಮಲ್ ಆಗಿ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರ ಆಗಮನ ಆಗಿದೆ. ಯಥಾಸ್ಥಿತಿ ಅನ್ನುವಂಥದ್ದು ಬೀಚಲ್ಲಿ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ಹತ್ಯೆಯಿಂದ, ಈ ಒಂದು ಕೋಮು ಸಂಘರ್ಷದ ವಾತಾವರಣದಿಂದ ಜನಸಂಖ್ಯೆ ಕಡಿಮೆ ಆಗಬಹುದು, ಜನರು ಬೀಚ್ನಲ್ಲಿ ಕಮ್ಮಿ ಆಗಬಹುದು. ಪ್ರವಾಸಿ ತಾಣ ಅಂದರೆ ಪ್ರವಾಸೋದ್ಯಮಕ್ಕೆ, ದಕ್ಷಿಣ ಕನ್ನಡದ ಒಂದು ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತವನ್ನು ನೀಡಬಹುದು ಈ ಒಂದು ಬೆಳವಣಿಗೆ ಅನ್ನುವಂಥ ರೀತಿಯ ಆತಂಕ ಇತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಇದು ಈಗಿನ ಒಂದು ಚಿತ್ರಣ. ಮತ್ತು ಇವತ್ತು ಬೆಳಿಗ್ಗೆವರೆಗೂ ಕೂಡ ಮಂಗಳೂರು ನಗರ ಭಾಗದಲ್ಲಿ ನಿಷೇಧಾಜ್ಞೆ ಇತ್ತು. ಮದ್ಯ ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಹಾಗಾಗಿ ರಾತ್ರಿ ಹೊತ್ತಾದ ಕೂಡಲೇ ಮಂಗಳೂರು ಖಾಲಿ ಅಂತ ವಾತಾವರಣ ಇತ್ತು. ಆದರೆ ಇವತ್ತಿನ ಮಟ್ಟಿಗೆ ನೋಡೋದಾದರೂ ಕೂಡ ಪ್ರವಾಸಿಗರ ಸಂಖ್ಯೆ ನಾರ್ಮಲ್ ಆಗೇ ಇದೆ. ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಮತ್ತೆ ಒಂದು ಸಹಜ ಸ್ಥಿತಿಗೆ ಮಂಗಳೂರು ಮರುಕಳಿಸ್ತಾ ಇದೆ. ಇಲ್ಲಿನ ಬೀಚ್ ಆಗಿರಲಿ, ಪ್ರವಾಸೋದ್ಯಮ ಆಗಿರಲಿ, ಇದೇ ಇಲ್ಲಿನ ಪ್ರಮುಖ ಆದಾಯವೂ ಕೂಡ ಆಗಿದೆ ಸರ್ಕಾರಕ್ಕೂ ಕೂಡ. ಹಾಗಾಗಿ ಜನರು ಬಹಳ ಇಷ್ಟಪಡುವಂಥದ್ದು ಮಂಗಳೂರಿನ ಬೀಚ್ಗಳು, ದೇವಸ್ಥಾನಗಳನ್ನು ಬಹಳ ಇಷ್ಟಪಡ್ತಾರೆ. ಸೊ ಅವರು ಇಲ್ಲಿಗೆ ಬರೋದಿಲ್ವೋ ಏನೋ.